ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಕನಸಸ್ ವರ್ಲ್ಡ್. ಇವತ್ತಿನ ಸ್ಪೆಷಲ್ ಏನಂದ್ರೆ ನಾವು ಹೋಗ್ತಾ ಇದ್ದೀವಿ ಪ್ರಾಣಿದ ಪೆಟ್ ಸೆಂಚುರಿ. ಇವಾಗ ನಾವು ಬಂದಿದ್ವಿ ಬನಶಂಕರಿ, ಸೊ ಇಲ್ಲಿಂದ ಹೋಗ್ತೀವಿ ಪ್ರಾಣಿದ ಪೆಟ್ ಸೆಂಚುರಿ. Head south, then turn right. ಸೊ ಕಮಾನ್, ಅಲ್ಲಿ ಹೋದ್ಮೇಲೆ ಯಾವ ತರ ಅನಿಮಲ್ಸ್ ಇರುತ್ತೆ ಅಂತ ತೋರಿಸ್ತೀವಿ. ಸೊ ಇವಾಗ ನಾವು ಹೋಗ್ತಾ ಇದ್ವಿ ಪ್ರಾಣಿ ಸೆಂಚುರಿ. ಸೊ ಇವಾಗ ನಮ್ಗೆ ಸಿಕ್ತು ಪೈನಾಪಲ್ಸ್. ಸೊ ಅಂಕಲ್ ಇದ್ರ ಬಗ್ಗೆ ಏನಿದೆ ಅಂತ ಹೇಳ್ತಾರೆ, ಬನ್ನಿ ಅಂಕಲ್. ಇದ್ರ ಬಗ್ಗೆ ಏನ್ ಸ್ಪೆಷಲ್ ಅಂತ ಹೇಳಿ. ಸ್ಪೆಷಲ್ ಅಂದ್ರೆ ನಾಟಿ ಬರುತ್ತೆ, ಇದು ಕೆಮಿಕಲ್ ಎಲ್ಲ ಯಾವ್ದು ಮಿಕ್ಸ್ ಇರಲ್ಲ. ಹಾಗೆ 2 ವರ್ಷಕ್ಕೊಂದ್ಸಲ ಬರೋ ಬೆಳೆ ಇದು. ತುಂಬಾ ಸ್ವೀಟ್ ಇರುತ್ತೆ, ಮತ್ತೆ ಹೊರಗಡೆ ಎಲ್ಲ ಎಕ್ಸ್ಪೋರ್ಟ್ ಆಗುತ್ತೆ. ಮಾರ್ಕೆಟಿಗೆಲ್ಲ ಕಮ್ಮಿ ಬರೋದಿಲ್ಲಿ, ನಾವು ಇಲ್ಲಿ ತಂದು ಮಾರ್ತೀವಿ. ಹಾಗಾಗಿ ಸೊ ಈಗ ಅಂಕಲ್ ಇದ್ರ ಬಗ್ಗೆ ಹೇಳಿದ್ದಾರೆ, ದೀಸ್ ಆರ್ ಫ್ರೆಶ್ ಪೈನಾಪಲ್ಸ್. ಸೊ ಈಗ ಅಲ್ಲೊಂದು ಕಟ್ ಮಾಡ್ತಾ ಇದ್ದಾರೆ, ಅದು ಹೆಂಗಿರತ್ತೆ ಅಂತ ಈಗ ಟೇಸ್ಟ್ ನೋಡೋಣ. ಸೊ ಈ ಪೈನಾಪಲ್ಸ್ ಬಂದು ಸ್ವೀಟ್ ಆಗಿ ತುಂಬಾನೇ ಇದೆ, ಇನ್ನು ಸುಮಾರು ಇದಾವೆ. ಮನೆಗೆ ಹೋಗಿ ಇನ್ನು ಟೇಸ್ಟ್ ಮಾಡ್ತೀವಿ, ಬನ್ನಿ. ಹಾಯ್ ಹಲೋ ಎವ್ರಿವನ್, ಇವಾಗ ನಾವು ರೀಚ್ ಆಗಿದ್ದೀವಿ ಪ್ರಾಣಿ ಪೆಟ್ ಸೆಂಚುರಿ. ಸೊ ಇವಾಗ ಒಳಗ್ ಹೋಗೋಣ. ತುಂಬಾ ಚೆನ್ನಾಗಿರೋ ಪ್ರಾಣಿಗಳ್ಸ್ ಇರ್ತಾವೆ, ಅನಿಮಲ್ಸ್ ಇರ್ತಾವೆ. ಸೊ ಒಳಗ್ ಹೋಗಿ ಏನೇನಿರುತ್ತೆ ಅಂತ ನಾನ್ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ. ಬನ್ನಿ ಒಳಗ್ ಹೋಗೋಣ. ಈಗ ಅಕ್ಕ ಹೇಳ್ತಾರೆ ಪ್ರಾಣಿ ಬಗ್ಗೆ ಏನೇನ್ ಇಂಪಾರ್ಟೆಂಟ್ ಅಂತ. ಇದೊಂದು ಪ್ರಾಣಿ ಒಂದು ರಕ್ಷಣಾ ಕೇಂದ್ರ, ಇದೊಂದು ಶಿಕ್ಷಣ ಕೇಂದ್ರ ಕೂಡ. ಸೊ ಇದು ಯಾವುದೇ ರೀತಿಯ ಮೋಜು ಮಸ್ತಿಯ ಜಾಗವಲ್ಲ, ಮನರಂಜನೆಯ ಕೇಂದ್ರ ಅಲ್ಲ. ಇದು ಪ್ಯೂರ್ ಆಗಿ ಒಂದು ಎಜುಕೇಶನಲ್ ಸೆಂಟರ್, ಇದು ಶಿಕ್ಷಣ ಕೇಂದ್ರ. ಸೊ ಇಲ್ಲಿ ತುಂಬಾ ಪ್ರಾಣಿಗಳನ್ನ ನೀವು ನೋಡ್ಲಿಕ್ಕಿದ್ದೀರಿ. ಕೆಲವೊಂದನ್ನ ಹಿಡ್ಕೋಬಹುದು, ಕೆಲವೊಂದನ್ನ ಮುಟ್ಬಹುದು, ಕೆಲವೊಂದಕ್ಕೆ ಆಹಾರ ತಿನ್ನಿಸ್ಬೋದು. ಈ ತರ ಬೇರೆ ಬೇರೆ ಪ್ರಾಣಿಗಳ ಜೊತೆ ಬೆರಿಬಹುದು. ಆದ್ರೆ ಇದಕ್ಕೆಲ್ಲದಕ್ಕೂ ನಿಮ್ ಜೊತೆ ಮಾರ್ಗದರ್ಶಕರು ಇರ್ತಾರೆ. ಸೊ ಯಾವುದೇ ಪ್ರಾಣಿಗಳನ್ನ ನೀವಾಗಿ ಮುಟ್ಟಕ್ ಹೋಗ್ಬೋದು. ಸೊ ಪ್ರಾಣಿ ನಮ್ಮ ಮುಖ್ಯ ಉದ್ದೇಶ ಏನಂತಂದ್ರೆ, ಇತ್ತೀಚಿನ ದಿನಗಳಲ್ಲಿ ಮನುಷ್ಯ ಮತ್ತೆ ಪ್ರಕೃತಿ ಪ್ರಾಣಿ ಮಧ್ಯೆ ಸಂಬಂಧ ಕಡಿಮೆ ಆಗ್ತಾ ಇದೆ. ಸೊ ಇದನ್ನ ಇನ್ನಷ್ಟು ಗಟ್ಟಿಗೊಳಿಸೋದೇ ನಮ್ಮ ಪ್ರಯತ್ನ. ಹಾಗಾಗಿ ಇವಾಗ ಇಲ್ಲಿಂದ ಶುರು ಮಾಡಬಹುದು. ನೀವು ಇಲ್ಲಿ ನೋಡ್ತಿದಾಗೆ ಇಲ್ಲೊಂದು ಮ್ಯಾಪ್ ಇದೆ ನೋಡಿ. ಈ ತರ ಬೇರೆ ಬೇರೆ ಸೆಕ್ಷನ್ಗಳಿರುತ್ತೆ, ಎಲ್ಲ ಕಡೆ ಎಜುಕೇಟರ್ಸ್ ಕೂಡ ಇರ್ತಾರೆ. ಓಕೆ, ಇನ್ನೊಂದು, ನೀವು ಪ್ರಾಣಿಯಲ್ಲಿ ನೋಡುವಂತ ಈ ನಮ್ಮ ಸಂಸ್ಥೆ ನೋಡುವಂತ ಯಾವುದೇ ಪ್ರಾಣಿಗಳು ಕೂಡ ದುಡ್ಡು ಕೊಟ್ಟು ಖರೀದಿ ಮಾಡಿದ್ದಾಗಲಿ ಇಲ್ವೇ ಇಲ್ಲ, ಅಥವಾ ನಾವು ದುಡ್ಡಿಗೆ ಮಾರಾಟ ಕೂಡ ಮಾಡಲ್ಲ. ಸೊ ಹೆಚ್ಚಿನ ಪ್ರಾಣಿಗಳು ರಕ್ಷಣೆಗೊಳಪಟ್ಟು ಕೆಲವೊಂದು ಜನರು ಸಾಕಕ್ಕಾಗದೆ ನಮ್ಗೆ ತಂದು ಒಪ್ಸಿರುವಂತ ಪ್ರಾಣಿಗಳು. ಸೊ ಇವುಗಳನ್ನೆಲ್ಲ ಇಟ್ಕೊಂಡು ನಾವು ಶಿಕ್ಷಣ ನೀಡ್ತಾ ಇದ್ದೀವಿ. ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರಿಗೂ ಶಿಕ್ಷಣ ನೀಡೋದು ನಮ್ಮ ಉದ್ದೇಶ. ಸೊ ಇವಾಗ ಒಳಗ್ ಹೋಗೋಣ, ಇವೆಲ್ಲ ಪ್ರಾಣಿಗಳನ್ನ ನೋಡ್ಕೊಂಡು, ಮತ್ತೆ ಅಂದ್ರೆ ಹೆಂಗಿಂಗ್ ಇರತ್ತೆ ಪ್ರಾಣಿಗಳಂತ ನೋಡ್ಕೊಂಡು ಬೀಟ್ ಆಗೋಣ. ಕಮಾನ್. ನಾನು ಆಗ್ಲೇ ಹೇಳಿದಾಗೆ ಇದು ಅನುಭವದ ಮೂಲಕ ಕಲಿಕೆಯ ಕೇಂದ್ರ. ಸೊ ಬೇರೆ ಬೇರೆ ಪ್ರಾಣಿಗಳ ಜೊತೆ ಬೆರೆತು ಅದ್ರ ಬಗ್ಗೆ ತಿಳ್ಕೋಬಹುದು ನೀವು. ಅದನ್ನ ಹೇಗೆ ನೋಡ್ಕೊಳ್ಳೋದು, ಅದನ್ನ ಗೌರವಿಸೋದು ಹೇಗೆ, ನಿಮ್ಮಲ್ಲಿ ಈ ಪ್ರಾಣಿಗಳ ಬಗ್ಗೆ ಇರೋ ಮೂಢನಂಬಿಕೆ, ಭಯ ಎಲ್ಲ ಹೋಗ್ಲಾಡಿಸಿ ಅದ್ರ ಬಗ್ಗೆ ಕಾಳಜಿ ಮತ್ತೆ ಪ್ರೀತಿ ಗೌರವ ಹೆಚ್ಚಿಸೋದೇ ನಮ್ಮ ಇನ್ನೊಂದು ಉದ್ದೇಶ. ಓಕೆ, ಈಗ ಒಳಗ್ ಹೋಗೋಣ, ಎಲ್ಲ ಪ್ರಾಣಿಗಳನ್ನ ನೋಡೋಣ. ಇದು ನೋಡಿ, ಇದು ಕೋತಿ ಅಲ್ಲ, ಅದು ಕೋತಿ ಅಲ್ಲ, ಇದಕ್ಕೆ ಇದು ಇಲ್ಲ ಅಮ್ಮ, ಇದಕ್ಕೈತೆ ಬಟ್ ಒಂದು ಮಾಡ್ಬೋದಾ ಯಾವ ಪ್ರಾಣಿ ಇದು ಅಂತ? ರ್ಯಾಟ್. ಹಾಗೆ, ಸೊ ಇವ್ನ ನಾವು ಜರ್ಬಿಲ್ ಅಂತ ಕರಿತೀವಿ. GRBIL ಸೊ ಇದೆಲ್ಲ ಬಂದು ಮಂಗೋಲಿಯಾ ದೇಶ, ನಮ್ಮ ದೇಶದಲ್ಲ. ಇವರೆಲ್ಲ ಬದುಕಿದ್ರೆ ಒಂದು 3 ರಿಂದ 4 ವರ್ಷ ಬದುಕ್ತಾರೆ. ಮಿಶ್ರಾಹಾರಿಗಳು, ಎಲ್ಲಾ ತರ ಊಟನೂ ತಿಂತಾರೆ. ಸೊಪ್ಪು, ಹಣ್ಣು, ತರಕಾರಿ, ಹುಳ, ಏನ್ ಬೇಕಾದ್ರೂ ತಿಂತಾರೆ. ಇನ್ನೊಂದು, ನಾವು ಮನೆಗಳ ಹತ್ರ ಅಕ್ಕಪಕ್ಕ ಎಲ್ಲ ನೋಡ್ತಾರೆ, ಇಲಿಗಳಿಗೆಲ್ಲ ನೀವು ಅಬ್ಸರ್ವ್ ಮಾಡ್ಬೋದು, ಈ ತರ ಬಾಲದಲ್ಲಿ ಫರ್ ಇರೋದಿಲ್ಲ, ಕೂದಲಿರೋದಿಲ್ಲ.
ಇವ್ರಿಗೆ ತುಂಬಾನೇ ಇರುತ್ತೆ. ಯಾಕೆಂತ ಹೇಳಿದ್ರೆ ಅವರೆಲ್ಲ ಹೆಚ್ಚಾಗಿ ಮರುಭೂಮಿ ಪ್ರದೇಶದಲ್ಲಿ ವಾಸ ಮಾಡೋದ್ರಿಂದ ಅವ್ರ ರಕ್ಷಣೆಗೋಸ್ಕರ ಮೈ ಮೇಲೆ ಬಾಲದಲ್ಲೆಲ್ಲ ತುಂಬಾ ಉತ್ಸಾಹ ಇಟ್ಕೊಂಡಿರ್ತಾರೆ. ಇನ್ನೊಂದು ಇವ್ರಿಗೆ ತುಂಬಾ ಖುಷಿ ಆದ್ರೆ ಕ್ಯಾಂಗ್ರೂ ತರ ಎರಡೇ ಕಾಲಲ್ಲಿ ನಿಂತ್ಕೊಳ್ಳುತ್ತೆ. ಸೊ ನೀವು ಹಿಡ್ಕೋಬಹುದು, ಈ ತರ ಎರಡಕ್ಕೆ ಸ್ಟಾರ್ಟ್ ಮಾಡಿ ಇಟ್ಕೊಳ್ಳಿ, ನಾ ಪ್ಲೇಸ್ ಮಾಡ್ತೀನಿ, ಮೂವ್ಮೆಂಟ್ಸ್ ಮಾಡಿ try ಮಾಡ್ತೀರಾ? ಇದು ನೋಡ್ತಾ ಇದ್ದೀರಾ, ಒಂಥರ ನನ್ ಕೈ ಮೇಲಿದೆ, ಸ್ಪೆಷಲಿ ನಿಂತಿದೆ. ಯಾವತ್ತೂ ಈ ತರ ಎಕ್ಸ್ಪೀರಿಯನ್ಸ್ ಇರ್ಲಿಲ್ಲ, ಇವಾಗ ಮಾಡ್ತಾ ಇದ್ದೀನಿ. ಚೆನ್ನಾಗಿದ್ಯಾ? ಎರಡು ಕೈ flat. ಹೌದು, ಕೈ ಮೇಲೆ ಕೂತ್ಕೊಂಡು. ಇದೆಲ್ಲ ಜಪಾನ್ ದೇಶದ್ದು ಜಪಾನೀಸ್ ವುಡೆಡ್ ರ್ಯಾಟ್ ಅಂತ ಕೂಡ ಹೇಳ್ತಾರೆ. ಯಾಕೆ ಆತರ ಕರೀತಾರೆ ಅಂತ ಹೇಳಿದ್ರೆ ಇವ್ರ ಮೈ ಮೇಲೆ ಇರುವಂತಹ ಪ್ಯಾಟರ್ನ್ಸ್ ನೀವು ಅಬ್ಸರ್ವ್ ಮಾಡಿ. ನಾವು ಜಾಕೆಟ್ ಅಲ್ಲಿ ಉಡಿ ಹಾಕ್ತಿವಿ ಗೊತ್ತಾ, ಸೊ ಆತರ ಪ್ಯಾಟರ್ನ್ಸ್ ಇರೋದ್ರಿಂದ ಅವ್ರನ್ನ ವುಡೆಡ್ ರ್ಯಾಟ್ ಅಂತ ಕರೀತಾರೆ. ಇನ್ನೊಂದು ಇವರೆಲ್ಲ ತುಂಬಾ ಇಂಟೆಲಿಜೆಂಟ್ ಸ್ಪೀಶೀಸ್. ಇವಾಗ ನಾವು ನಾಯಿಗಳಿಗೆಲ್ಲ ಹೇಗೆ ಟ್ರೈನ್ ಮಾಡ್ತೀವಿ ಗೊತ್ತಾ, ಆತರ ಟ್ರೈನ್ ಮಾಡಿದ್ರೆ ನಾವು ಹೇಳಿದ ಮಾತೆಲ್ಲ ಹಿಡ್ಕೋಬಹುದು. ಹಾಗೆ ಎರಡು ಕೈ ಅದೇ ತರ ಫ್ಲಾಟ್ ಮಾಡಿ. ಸ್ವಲ್ಪ ಭಯ ಆಗತ್ತೆ. ಏನಾಗಲ್ಲ, ನೀವ್ ಹಿಡ್ಕೊಂತೀರಾ ನೋಡಿ. ಅವ್ರ ಕಾಲ ಏನ್ ಚೆನ್ನಾಗಿದೆ, ಕೌಂಟ್ ಮಾಡಿ. ವೈಟ್ ವೈಟ್ ಆಗಿ. ಇದಕ್ಕೆ ಏನಂತ ಕರಿತೀವಿ ಅಕ್ಕ? ಫ್ಲಾಟ್ ಫ್ಲಾಟ್. ಸೊ ನಾವು ಏನು ಪ್ರೆಸೆನ್ಸ್ ಒಂದು ನೇಮ್ ಅಂತ ಇಟ್ಕೊಂಡಿಲ್ಲ, ತುಂಬಾ ಇದೆಯಲ್ಲ ಗೊತ್ತಾಗಲ್ಲ. ಕೆಲವೊಂದಕ್ಕೆ ನೇಮ್ ಇದೆ. ಏನ್ ಕರಿತಿರೋದಕ್ಕೆ? ರ್ಯಾಟ್. ವುಡೆಡ್ ರ್ಯಾಟ್. ಹಾ, ವುಡೆಡ್ ರ್ಯಾಟ್. ಅಲ್ಲ, ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಅದೇನೋ ತಿಂತಾ ಇದೆ. ತುಂಬಾ ಚೆನ್ನಾಗಿದೆ. ಅದೇನ್ ಮಾಡಲ್ಲ, ತಗೊಂಡೋಗಲ್ಲ ಬಿಡು. ಹಾಗೆ ಯಾವ ಜೀವಿ ಅಂತ ಗೊತ್ತಾ, ಯಾವ ಪ್ರಾಣಿ ಅಂತ? ಇಲ್ಲ ಮ್ಯಾಮ್. ಸೊ ಇದನ್ನ ನಾವು ಗಿನಿಪಿಗ್ ಅಂತ ಕರಿತೀವಿ. ಗಿನಿಪಿಗ್, ಓಕೆನಾ? ಸೊ ಇದೆಲ್ಲ ಸೌತ್ ಅಮೆರಿಕಾ ದೇಶ. ಈ ಜಾತಿ ಫ್ಯಾಮಿಲಿಗಳೆಲ್ಲ ಬಾಲ ಇಲ್ದಿರೋ ಜೀವಿ ಅಂದ್ರೆ ಗಿನಿಪಿಗ್ ಮಾತ್ರ. ಇವ್ರಿಗೆ ಬಾಲ ಇರೋದಿಲ್ಲ. ಸೊ ಅದರಿಂದ ನಾವು ಟೇಲ್ಲೆಸ್ ರೋಡೆಂಟ್ ಅಂತ ಕೂಡ ಹೇಳ್ತೀವಿ. ಸೊ ಇವ್ರದೊಂದು ಕೂಲ್ ಫ್ಯಾಕ್ಟ್ ಏನ್ ಗೊತ್ತಾ, ಅವ್ರ ಕಣ್ಣನ್ನ ನೀವು ನೋಡ್ಬೋದು, ಅವ್ರು ನಮ್ ತರ ಕಣ್ಣನ್ನ ಪದೇ ಪದೇ ಬ್ಲಿಂಕ್ ಮಾಡಲ್ಲ. ತುಂಬಾ ರೇರ್ ಆಗಿ ಕಣ್ಣನ್ನ ಬ್ಲಿಂಕ್ ಮಾಡ್ತಾರೆ. ಇನ್ನೊಂದು ಕಣ್ಣೆಲ್ಲ ಓಪನ್ ಇಟ್ಕೊಂಡೆ ನಿದ್ದೆ ಮಾಡುತ್ತೆ. ಸ್ಕೂಲಲ್ಲೆಲ್ಲ ಮಾಡ್ತಾ ಇರ್ತೀಯಲ್ಲ, ನಾವಲ್ಲ, ಆತರ ಕಣ್ಣನ್ನ ಓಪನ್ ಇಟ್ಕೊಂಡು ನಿದ್ದೆ ಮಾಡುತ್ತೆ. ಯಾಕೆ ಅಂತ ಹೇಳಿದ್ರೆ ಇವರು ಪ್ರೆಡಿಟರ್ ಗಳಿಗೆ ಫೂಲ್ ಮಾಡೋದಕ್ಕೆ. ಹೌದಾ? ಸೊ ಈ ಗಿನಿಪಿಕ್ಸ್ ಎಲ್ಲ ಒಂದು ಅಡಾಪ್ಷನ್ ಇದೆ ನಮ್ ಕಡೆಯಿಂದ. ಅಂದ್ರೆ ನಾವು ಫ್ರೀ ಆಗಿ ಕೊಡ್ತೀವಿ, ನೀವು ಸಾಕು ಇಂಟ್ರೆಸ್ಟ್ ಇದ್ರೆ ಮನೆಗೆ ತಗೊಂಡೋಗಿ ಸಾಕು. ನಾನು ಇವಾಗ ತೊಡೆ ಮೇಲೆ ಕೊಡ್ತೀನಿ, ನೀವು ಈ ತರ ಟಚ್ ಮಾಡಿ ಫೇಸ್ ಹತ್ರ ಮುಟ್ಟತ್ತೆ. ಟ್ರೈ ಮಾಡ್ತೀರಾ? ಸಾಫ್ಟ್ ಇತ್ತಲ್ಲಮ್ಮ? ನೀವು ಇಲಿಗಳು ಮರಿ ಹಾಕಿದ್ರೆ ಮನೆಗಳ ಹತ್ರ ನೋಡಿರ್ತೀರಲ್ಲ, ಹೇಗಿರುತ್ತೆ ಮರಿಗಳೆಲ್ಲ? ತುಂಬಾ ಚಿಕ್ಕದಾಗಿ, ಅವ್ರ ಮೈ ಮೇಲೆ ಕೂದಲಿರೋದಿಲ್ಲ, ಕಣ್ಣು ಕೂಡ ಬಿಟ್ಟಿರೋದಿಲ್ಲ. ಅವ್ರ ತಾಯಿ ಜೊತೆ ಓಡಾಡೋದಕ್ಕೆ ತುಂಬಾ ಟೈಮ್ ತಗೊಳುತ್ತೆ ಅಲ್ಲ. ಸೊ ಅವ್ರನ್ನೆಲ್ಲ ಪಿಂಕಿಶ್ ಅಂತ ಹೇಳ್ತಾರೆ. ಆದ್ರೆ ಇವ್ರ ಮರಿ ಹಾಕಿದ್ರೆ ಹೇಗಿರುತ್ತೆ ಅಂದ್ರೆ ಹುಟ್ಟಿದ ತಕ್ಷಣ ಮೈ ಮೇಲೆ ಕೂದಿರುತ್ತೆ, ಕಣ್ಣು ಓಪನ್ ಇರುತ್ತೆ. ಹುಟ್ಟಿದ್ ಬಂದವರೆಗೆ ತಾಯಿ ಜೊತೆ ಓಡಾಡ್ತಾರೆ, ತಾಯಿ ತಿನ್ನೋ ಊಟ ಕೂಡ ತಿಂತಾರೆ. ಇದನ್ನ ಸಬ್ ಅಡಲ್ಟ್ ಅಂತ ಕರೀತಾರೆ. ಗಿನಿಪಿಕ್ಸ್ ಎಲ್ಲ ಡೈರೆಕ್ಟ್ ಆಗಿ ಮುಳ್ಳಂದಿ ಬಂದು ರೋಡೆಂಟ್ಸ್ ಫ್ಯಾಮಿಲಿಗೆ ಬರುತ್ತೆ. ಅವ್ರಿಗೂ ಕೂಡ ಹಲ್ಗಳು ಬೆಳೀತಾ ಇರುತ್ತೆ. ಬಟ್ ಈ ಹೆಜ್ಜಾಗೆಲ್ಲ ರೋಡೆಂಟ್ಸ್ ಫ್ಯಾಮಿಲಿಗೆ ಬರೋದಿಲ್ಲ, ಎರಿನಸಿಡೆ ಅಂತ ಕರೀತಾರೆ, ಆ ಫ್ಯಾಮಿಲಿಗೆ ಸೇರುತ್ತೆ. ಸೊ ಇವ್ರನ್ನ ನಾವು ಆಫ್ರಿಕನ್ ಪಿಗ್ಮಿ ಹೆಜ್ಜಾಗ್ ಅಂತ ಹೇಳ್ತೀವಿ. ಪಿಗ್ಮಿ ಅಂತ ಹೇಳಿದ್ರೆ ಶಾರ್ಟ್ ಅಥವಾ ಸ್ಮಾಲ್ ಅಂತ. ಇವ್ರದಿಷ್ಟೇ ಮ್ಯಾಕ್ಸಿಮಮ್ ಸೈಜ್, ನಿಮ್ ಕೈಲಿ ಇಟ್ಕೊಳ್ಳೋ ಅಷ್ಟು, ಇನ್ನು ದೊಡ್ಡದಾಗಿ ಬೆಳೆಯೋದಿಲ್ಲ. ಇದೇ ಅಡಲ್ಟ್, ಓಕೆನಾ? ಸೊ ಈ ಮುಳ್ಳಂದಿಗಳಿಗೆ ಮತ್ತೆ ಹೆಜ್ಜಾಗ್ ಏನ್ ವ್ಯತ್ಯಾಸ ಅಂತ ಹೇಳಿದ್ರೆ, ನೀವು ಮುಳ್ಳಂದಿಗಳನ್ನ ನೋಡಿರ್ತೀರಾ. ಅವ್ರೇನಾದ್ರೂ ಬೇರೆ ಪ್ರಾಣಿಗಳ ಮುಳ್ಳಂದಿ ಮೇಲೆ ಅಟ್ಯಾಕ್ ಮಾಡಕ್ ಬಂದ್ರೆ ಮುಳ್ಳಂದಿ ಏನ್ ಮಾಡುತ್ತೆ, ಕ್ಯಾಶುಯಲ್ ಆಗಿ ಅವರಲ್ಲಿರುವಂತಹ ಮುಳ್ಳುಗಳನ್ನ ರಿಲೀಸ್ ಮಾಡಿ ಚುಚ್ಚುತ್ತೆ ಅಲ್ಲ. ಬಟ್ ಹೆಜ್ಜಾಗ್ ಆ ತರ ರಿಲೀಸ್ ಮಾಡಕ್ಕಾಗುತ್ತೆ. ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಬಾಲ್ ಆಗ್ಬಿಡುತ್ತೆ. ಈ ತರ ಬಾಲ್ ಆದಾಗ ಏನಾಗುತ್ತೆ ಅಂದ್ರೆ ಮುಳ್ಳುಗಳೆಲ್ಲ ತುಂಬಾ ಸ್ಟ್ರೈಟ್ ಆಗಿ ನಿಂತ್ಕೊಳ್ಳುತ್ತೆ. ಅವಾಗ ಯಾವ್ದೇ ಒಂದು ಪ್ರಾಣಿ ಅವ್ರನ್ನ ತಿನ್ನಕ್ ಬಂದ್ರು ಕೂಡ ಅಷ್ಟು ಈಸಿಯಾಗಿ ತಿನ್ನಕ್ಕಾಗುತ್ತೆ. ಇವರೆಲ್ಲ ಮೇನ್ ಆಗಿ ಇನ್ಸೆಕ್ಟಿವರ್ಸ್, ಅಂದ್ರೆ ಹುಳಗಳನ್ನ ತಿನ್ನೋದಕ್ಕೆ ಇಷ್ಟಪಡ್ತಾರೆ. ನಾವು ಮುಟ್ಬೋದು ಇವ್ರನ್ನ, ಹೇಗ್ ಮುಟ್ತಿರೋದನ್ನ ಈ ತರ ಮೇಲಿಂದ ತೆಗೆದ್ರೆ ಟಚ್ ಮಾಡಿ ರಿವರ್ಸ್ ಬರೋದು ಬೇಡ. ಆಯ್ತಾ? ಇಲ್ಲಿ ಪ್ರೊಟೆಕ್ಟ್ ಮಾಡ್ಕೊಳಕ್ಕೆ ಮಾಡೋದು.
ನೆಕ್ಸ್ಟ್ ಅನಿಮಲ್ ತರ ಸೊ ಈ ಸ್ಪೀಶೀಸ್ ನಾವು ಗ್ರೀನ್ ಇಗ್ವಾನ ಅಂತ ಹೇಳ್ತೀವಿ. ಯಾಕೆ ಇವ್ರನ್ನ ಗ್ರೀನ್ ಇಗ್ವಾನ ಅಂತ ಹೇಳ್ತಾರೆ ಅಂದ್ರೆ ಹುಟ್ಟಾಗೆಲ್ಲ ಗ್ರೀನ್ ಕಲರ್ ಇರ್ತಾರೆ. ಬೆಳೀತಾ ಬೆಳೀತಾ ಫೀಮೇಲ್ ಅಂದ್ರೆ ಹೆಣ್ಣು ಇಗ್ವಾನ ಏನಿರುತ್ತೆ ಅದೇ ತರ ಗ್ರೀನ್ ಆಗಿ ಉಳ್ಕೊಳ್ಳುತ್ತೆ. ಗಂಡು ಇಗ್ವಾನ ಎಲ್ಲ ನೀವು ಅಲ್ಲಿ ನೋಡಿದ್ರಲ್ಲ ಆ ತರ ಆರೆಂಜ್ ಆಗಿ ಬದಲಾಗುತ್ತೆ. ಅದು ಯಾವಾಗ ಅಂತ ಹೇಳಿದ್ರೆ ಒಂದು ಫೀಮೇಲ್ ಜೊತೆ ಇದ್ರೆ ಅಥವಾ ಇನ್ನೊಂದು ಮೇಲೆ ಅಕ್ಕಪಕ್ಕ ಇದ್ರೆ ಓಕೆನಾ. ಇವ್ರನ್ನೆಲ್ಲ ನಾವು ಆರ್ಬೋರಿಯಲ್ ಅನಿಮಲ್ ಅಂತ ಕರಿತೀವಿ. ಏನಿದು ಆರ್ಬೋರಿಯಲ್ ಅಂತ ಹೇಳಿದ್ರೆ ಹೆಚ್ಚಿನ ಕಾಲ ಮರದ ಮೇಲೆ ವಾಸ ಮಾಡಿ ಮರದ ಮೇಲೆ ವಾಸ ಮಾಡೋದು. ಅದರಿಂದ ಅವ್ರನ್ನ ಆರ್ಬೋರಿಯಲ್ ಅನಿಮಲ್ಸ್ ಅಂತ ಕರೀತೀವಿ. ಸೊ ಈ ಬೆನ್ನಿನ ಮೇಲ್ಗಡೆ ಮುಳ್ಳುಗಳನ್ನ ನೋಡ್ತಾ ಇದೀರಲ್ಲ, ಸೊ ನಿಮ್ ಪ್ರಕಾರ ಇದು ಶಾರ್ಪ್ ಇದೆಯಾ? ಇಲ್ಲ ಮ್ಯಾಮ್. ಇಲ್ಲ. ಇದನ್ನ ಸೂಡೋ ಸ್ಪೈನ್ಸ್ ಅಂತ ಹೇಳ್ತೀವಿ. ಸೂಡೋ ಅಂತ ಹೇಳಿದ್ರೆ ಫೇಕ್ ಅಂತ. ಇವರೆಲ್ಲ ಹೆಚ್ಚಿನ ಕಾಲ ಮರದ ಮೇಲೆ ವಾಸ ಮಾಡೋದ್ರಿಂದ ಯಾವುದೇ ಒಂದು ಪಕ್ಷಿ ಅವ್ರನ್ನ ಈ ತರ ಕ್ಯಾರಿ ಮಾಡಬಾರ್ದು ಅಂತ ಹೇಳಿ ಫೇಕ್ ಆಗಿರೋಂತ ಮುಳ್ಳುಗಳನ್ನ ಇಟ್ಕೊಂಡು. ಸೊ ಏನ್ ತಿನ್ನುತ್ತೆ ಇದು ನಿಮ್ ಪ್ರಕಾರ? ವೆಜಿಟೇಬಲ್ಸ್. ಇವರೆಲ್ಲ ಕಂಪ್ಲೀಟ್ ಆಗಿ ಹರ್ಬಿವರಸ್, ಸಸ್ಯಾಹಾರಿ ಪ್ರಾಣಿಗಳು. ಅಂದ್ರೆ ಸೊಪ್ಪು, ಹಣ್ಣು, ತರಕಾರಿ, ಹೂವು ಈ ತರ ತಿಂದು ಬದುಕುತ್ತೆ. ಇವ್ರ ಫೇವ್ರೇಟ್ ಅಂತ ಹೇಳಿದ್ರೆ ದಾಸವಾಳ ಹೂವು ಅಂತ ಹೇಳ್ತೀವಲ್ಲ, ಅದ್ರಿಗೆ ತುಂಬಾ ಇಷ್ಟ ಆಗಿರೋಂಥ. ಸೊ ಇವ್ರನ್ನ ನೀವು ಟಚ್ ಮಾಡ್ಬೋದು. ಹೇಗೆ ಅಂತ ಹೇಳಿದ್ರೆ ಈ ತರ ನೀವು ಹೊಟ್ಟೆ ಭಾಗನ ಟಚ್ ಮಾಡಿ ಫೀಲ್ ಮಾಡಿ, ತಲೆ ಬಾಲ ಮುಟ್ಟದ್ ಬೇಡ ಆಯ್ತಾ. ಏನು ಮಾಡಲ್ಲ. ಇದು ಶಾರ್ಪ್ ಇಲ್ಲ, ಪ್ಲಾಸ್ಟಿಕ್. ಗ್ರೀನೇ ಇರುತ್ತೆ ಮ್ಯಾಮ್ ಕಲರ್ ಇದು. ಹೌದು. ಹೆಣ್ಣಿಗ್ವಾನ ಎಲ್ಲ ಫೀಮೇಲ್ ಗ್ರೀನ್, ಲೈಫ್ ನಾಗೆಲ್ಲ ಗ್ರೀನೇ ಇರುತ್ತೆ. ಬಟ್ ಗಂಡಿಗ್ವಾನ ಎಲ್ಲ ನೀವು ನೋಡ್ತಾ ಇದ್ದೀರಲ್ಲ, ಫೀಮೇಲ್ ಇಗ್ವಾನ ಎಲ್ಲ ಗ್ರೀನೇ ಮ್ಯಾಮ್. ಗ್ರೀನ್ ಹಾಕಿಲ್ಲ. ಹೌದು. ಇದನ್ನ ಯಾಕೆ ಟಚ್ ಮಾಡಬಾರ್ದು ಮ್ಯಾಮ್? ಏನಂತ ಹೇಳಿದ್ರೆ ವರ್ಲ್ಡ್ ಅಲ್ಲೆಲ್ಲ ಅವ್ರು ಯೂಶುವಲ್ ಆಗಿ ಬಾಲ್ ಜನ Attack ಮಾಡುತ್ತೆ. ಸೊ ಇಲ್ಲೇನ್ ಆತರ ತೊಂದರೆ ಆಗೋದಿಲ್ಲ. ಬಟ್ ಕೆಲವೊಂದು ಪ್ರಾಣಿಗಳಿಗೆ ತಲೆ ಬಾಲ ಮುಟ್ಟೋದ್ರಿಂದ ಇಷ್ಟ ಆಗೋದಿಲ್ಲ, ರಿಯಾಕ್ಟ್ ಮಾಡ್ಬೋದು ಅಂತ ಹೇಳಿ ಮುಟ್ಟದ್ ಬೇಡ ಅಂತ ಹೇಳಿ. Literally amazing. ಮಾ ಪೋನಿ ಇದ್ರದ್ದು ನನಗೆ ಗೊತ್ತಿಲ್ಲ, ಬಟ್ ಪೋನಿ ಅಷ್ಟೇ. ಅದು ಅದು ಹಾರ್ಸ್. ಅದು ಅದ್ರದ್ದು ಸೊ ಇವಾಗ ಕೆಲವು ದೊಡ್ಡ ಪ್ರಾಣಿಗಳನ್ನ ಮೀಟ್ ಮಾಡೋಣ. ಇದನ್ನೆಲ್ಲ ಹೂಫ್ಡ್ ಆನಿಮಲ್ಸ್ ಅಥವಾ ಕನ್ನಡದಲ್ಲಿ ಗೊರಸಿರುವಂತ ಪ್ರಾಣಿಗಳು ಅಂತ ಹೇಳ್ತಾರೆ. ಸೊ ಯಾವ ಭಾಗನ ಗೊರಸು ಅಂತ ಹೇಳ್ತಾರೆ ಅಥವಾ ಇಂಗ್ಲಿಷ್ ಅಲ್ಲಿ ಹೂಫ್ ಅಂತ ಹೇಳ್ತಾರೆ? ಯಾವ ಭಾಗನ ಹೇಳ್ತಾರೆ? ಟೇಲ್ ಮ್ಯಾಮ್. ಟೇಲ್. ಟೇಲ ನಾನು ಹೇಳ್ತೀನಿ. ಅಲ್ಲಿ ಶೂ ಸ್ಟ್ರಕ್ಚರ್ ಇದೆ ಅಲ್ವಾ, ಸೊ ಕಾಲ್ ಕೆಳಗಡೆ ಇರುವಂತ ನೇಲ್ ಪಾರ್ಟ್, ಸೊ ಅದನ್ನ ನಾವು ಹೂಫ್ ಅಂತ ಹೇಳ್ತೀವಿ. ಸೊ ಈ ತರ ಪ್ರಾಣಿಗಳನ್ನ ಯಾವ ರೀತಿ ಅಪ್ರೋಚ್ ಮಾಡ್ತೀರಾ? ಮುಟ್ಟಬೇಕು ಅಂತಂದ್ರೆ ಯಾವ ಕಡೆಯಿಂದ ಹೋಗ್ತೀರಾ ಮತ್ತೆ ಯಾವ ಜಾಗನ ಮುಟ್ತೀರಾ? ಈ ಕಡೆ ಹೇರ್ಸ್ ಎಲ್ಲ ಇದೆ ಅಲ್ಲ ಆ ಸೈಡ್ ಇಂದ ಕೂದಲು ಸೈಡ್ ಸೈಡ್ಸ್ ಅಂತ ಹೇಳ್ತಾ ಇದ್ದೀರಾ. ಓಕೆ, ಸೊ ನೀವೇನಾದ್ರು ಆನ್ಸರ್ ಮಾಡ್ತೀರಾ? ಮಿಡಲ್. ಸೊ ಯಾವತ್ತಿದ್ರು ಅವ್ರ ಕಣ್ಗಳನ್ನ ಅಬ್ಸರ್ವ್ ಮಾಡಿ, ಅವ್ರ ಕಣ್ಗಳೆಲ್ಲಿದೆ, ಸೈಡ್ ಅಲ್ಲಿ ಇದೆ ಅಲ್ವಾ. ಸೊ ಯಾವತ್ತಿಗೆ ಮುಟ್ಟಬೇಕಾದ್ರೆ ಸೈಡ್ಸ್ ಇಂದಾನೆ ಹೋಗಿ ಮುಟ್ಟಬೇಕು ಅಥವಾ ಕತ್ತ ಭಾಗನ ಮುಟ್ಟಬೇಕು. ಅವ್ರಿಗೆ 2 ಬ್ಲೈಂಡ್ ಸ್ಪಾಟ್ಸ್ ಇರುತ್ತೆ, ಒಂದು ಮುಂದೆ ಮತ್ತೆ ಇನ್ನೊಂದು ಹಿಂದೆ. ಮುಂದೆಯಿಂದ ಹೋದ್ರೆ ಅವ್ರು ಕಚ್ತಾರೆ, ಹಿಂದೆಯಿಂದ ಹೋದ್ರೆ ಅವ್ರು ಓದಿತಾರೆ. ಸೊ ಯಾವತ್ತಿದ್ರು ಸೈಡ್ಸ್ ಇಂದ ಹೋಗಿ ಕತ್ತ ಭಾಗನ ಮುಟ್ಟಬೇಕು. ಇವಾಗ ಇಲ್ಲಿ ಎಷ್ಟು ಕುದುರೆ ಇದೆ ನಮ್ಮ ಹಿಂದೆ? 3 ಇದೆ ಮ್ಯಾಮ್. 3 ಕುದುರೆನೇನಾ? ಅಲ್ಲ, ಇವೆರಡು ಪೋನಿ, ಅದೊಂದು ಹಾರ್ಸ್. ಸೊ ಇಲ್ಲಿ ಒಂದೇ ಕುದುರೆ ಇರೋದು, ಇಲ್ಲಿ ಒಂದೇ ಹಾರ್ಸ್. ಅವ್ರ ಹೆಸರು ಮಾಯಾ. ಇಲ್ಲಲ್ವಾ, ಅದು ಬಂದ್ಬಿಟ್ಟು ಪೋನೀಸ್. ಅಲ್ಲಿ ವೈಟ್ ಇದಾರಲ್ವಾ, ಆ ಪೋನಿ ಹೆಸರು ಬಂದ್ಬಿಟ್ಟು ಗಬ್ಬರ್. ಸೊ ವೈಟ್ ಪೋನಿ ಹೆಸರು ಗಬ್ಬರ್, ಈ ಬ್ರೌನ್ ಪೋನಿ ಹೆಸರು ಬಂದ್ಬಿಟ್ಟು ಈಶಾ. ಸೊ ಬೇಬಿ ಕುದುರೆನ ಅಂದ್ರೆ ಕುದುರೆ ಮರಿನ ಏನಂತ ಕರೀತಾರೆ? ಬೇಬಿ ಹಾರ್ಸ್ ನ ಏನಂತ ಕರೀತಾರೆ? ಗೆಸ್ ಮಾಡಿ, ಪರವಾಗಿಲ್ಲ. ಬೇಬಿ ಹಾರ್ಸ್. ಬೇಬಿ ಹಾರ್ಸ್. ಹಾಗೆ ಹಾರ್ಸ್ ಬೇಬಿ. ಸೊ ಬೇಬಿ ಹಾರ್ಸ್ ನ ಫೋಲ್ ಅಂತ ಹೇಳ್ತಾರೆ. ಫೋಲ್. ಓಕೆ, ತುಂಬಾ ಜನ ಪೋನಿ ಅಂತ ಅನ್ಕೊಂಡಿರ್ತಾರೆ, ಬಟ್ ಪೋನೀಸ್ ಕುದುರೆ ಮರಿಗಳಲ್ಲ. ಸೊ ಇವರೆಲ್ಲ ಇಷ್ಟೇ ಮ್ಯಾಕ್ಸಿಮಮ್ ಸೈಜ್ ಎಲ್ಲ ಹೈಟ್ ಎಲ್ಲ ಬೆಳೆಯುವಂತದ್ದು. ಇವಾಗ ನಾಯಿಗಳಲ್ಲಿ ಹೆಂಗೆ ಒಂದು ದೊಡ್ಡ ಬ್ರೀಡ್ ಇರುತ್ತೆ, ಒಂದು ಚಿಕ್ಕ ಬ್ರೀಡ್ ಇರುತ್ತಲ್ವಾ, ಅದೇ ರೀತಿ ಇಲ್ಲೂ ಕೂಡ. ಸೊ ಬಟ್ ಎಲ್ಲಾನು ಕೂಡ ಒಂದೇ ಫ್ಯಾಮಿಲಿಗೆ ಬರೋ. ಏನ್ ವ್ಯತ್ಯಾಸ ಎರಡಕ್ಕೂ ಅಂತಂದ್ರೆ, ಈ ಪೋನೀಸ್ ಎಲ್ಲ ಈ ಬೆಟ್ಟ ಗುಡ್ಡಗಳನ್ನೆಲ್ಲ ಚೆನ್ನಾಗ್ ಹತ್ತುತ್ತಾರೆ, ಬಟ್ ಈ ಕುದುರೆಗಳೆಲ್ಲ ಚೆನ್ನಾಗಿ ಓಡ್ತಾರೆ. ಅದೇ ಎರಡಕ್ಕೂ ಇರುವಂತ ವ್ಯತ್ಯಾಸ. ಇವಾಗ ಇಲ್ಲಿ ಈಶಾ ಮತ್ತೆ ಗಬ್ಬರ್ಗೆ 15 ಇಂದ 18 ವರ್ಷ, 15 to 18 years. ಸೊ ಮಾಯಾಗೆ ಎಷ್ಟು ಏಜ್ ಇರ್ಬೋದು ಇವಾಗ?
12 15. 12 to 15. ಹಾ ಏಜ್ 20 years. ಇವರೆಲ್ಲ 25 to 30 years ವರೆಗೂ ಬದುಕ್ತಾರೆ. ಮತ್ತೆ ಸೊ ಇವ್ರ ಮಾಯಾ ಏಜ್ ಬಂದ್ಬಿಟ್ಟು 11 years. ಓಕೆ, ಇವ್ರಿಗಿಂತ ಚಿಕ್ಕವಳು ಅವಳು. ಓಕೆ, ಸೊ ಮತ್ತೆ ಅವ್ರ ತೂಕ ಕೂಡ ಎಷ್ಟು ಅಂತ ಗೆಸ್ ಮಾಡ್ಬೋದಾ? 300 kgs. 300. ಸೊ ಮಾಯಾ ಬಂದ್ಬಿಟ್ಟು 550 to 600 kgs ಇದಾರೆ. ಓಕೆ, ಮತ್ತೆ ಇಂತ ಪ್ರಾಣಿಗಳು ಅವ್ರ ತೂಕದಷ್ಟು 10% ಅಷ್ಟು ಊಟ ಮಾಡ್ತಾರೆ. ಅಂದ್ರೆ ದಿನಕ್ಕೆ 50 ರಿಂದ 60 kg ದಿನ ಊಟ ಮಾಡ್ತಾರೆ. ಮತ್ತೆ ಎಲ್ಲಾ ಪ್ರಾಣಿಗಳನ್ನು ನಾವು ರೆಸ್ಕ್ಯೂ ಮಾಡಿರುವಂತದ್ದು, ರಕ್ಷಣೆಗೆ ಒಳಗಾಗಿರುವಂತ ಪ್ರಾಣಿಗಳು ಇವೆಲ್ಲ. ಸೊ ಮಾಯನ್ನ ನಾವು ಪುಣೆ ಸ್ಟಡ್ ಫಾರ್ಮ್ ಇಂದ ರೆಸ್ಕ್ಯೂ ಮಾಡಿದ್ದು. ಸ್ಟಡ್ ಫಾರ್ಮ್ ಒಂದು ಜಾಗ, ಈ ಕುದುರೆಗಳನ್ನ ರೇಸಿಂಗ್ ಗೋಸ್ಕರ ಬ್ರೀಡ್ ಮಾಡ್ತಾರೆ. ಸೊ ಅಲ್ಲಿ ಮುಂದೆ ಒಂದು ಹೂಫ್ ಏನಿದೆ, ಸೊ ರೈಟ್ ಸೈಡ್ ಮುಂದೆ ಹೂಫ್ ಏನಿದೆ ಸ್ವಲ್ಪ ಚಿಕ್ಕದಾಗಿದೆ. ಸೊ ಅವಳು ಬೇರೆ ಕುದುರೆಗಳ ತರ ಅವಳು ಓಡಕ್ ಆಗೋದಿಲ್ಲ. ಸೊ ಏನ್ ಮಾಡ್ಬಿಡ್ತಾರೆ, ಮರ್ಸಿ ಕಿಲ್ ಮಾಡ್ಬಿಡ್ತಾರೆ. ಹಂಗೆ ಎಲ್ಲ ನಾವು ರೆಸ್ಕ್ಯೂ ಮಾಡಿ ಇಲ್ಲಿ ಕರ್ಕೊಂಡ್ ಬಂದಿರೋಂಥದ್ದು. ಮತ್ತೆ ಇಲ್ಲೆರಡು ಪೋನೀಸ್ ಇದಲ್ವಾ, ನಮ್ ಪ್ರಾಣಿಲಿ ಫಸ್ಟ್ ರೆಸ್ಕ್ಯೂ ಆಗಿರುವಂತ ಪ್ರಾಣಿಗಳು. ಓಕೆ, ನಾನು ಇವಾಗ ಹುಲ್ ಕೊಡ್ತೀನಿ ನಿಮಗೆ. 3 ಜನಕ್ಕೂ ತಿನ್ಸ್ಬೋದು, ಬಟ್ ಮಾಯಾ ಹತ್ರ ತುಂಬಾ ಹತ್ರ ಹೋಗೋದಾಗ್ಲಿ ಮಾಯಾನ ಮುಟ್ಟಕ್ ಹೋಗ್ಬೇಡಿ, ಯಾಕಂದ್ರೆ ಅವಳು ಅಷ್ಟು ಫ್ರೆಂಡ್ಲಿ ಆಗಿಲ್ಲ. ಸೊ ನಾನು ಹುಲ್ ಕೊಡ್ತೀನಿ, ಬಟ್ 3 ಜನಕ್ಕೂ ತಿನ್ಸ್ಬೋದು. Me first. ನೀನು ಫಸ್ಟ್. ಬ್ಯಾಡ್ ಬಿಹೇವಿಯರ್. ಇವಾಗ ಮಕ್ಕಳು ಹೆಂಗೆ ಹಠ ಮಾಡಿದ್ರೆ ಏನಾದ್ರು ರೆಡಿ, ನನ್ ಕೈ ಹಿಡ್ಕೊ. ಅದೇ ರೀತಿ ಒಂಥರ ಎಂಕರೇಜ್ ಮಾಡ್ದಂಗ ಆಗುತ್ತೆ ಅವ್ರಿಗೆ. ಸೊ ಆತರ ಮಾಡಿದಾಗ ಒಂದ್ ಸ್ವಲ್ಪ ಗ್ಯಾಪ್ ಕೊಟ್ಟು ಅವ್ರಿಗೆ ಹಂಗೆ ಸಡನ್ ಆಗಿ ಕೊಟ್ರೆ ಅವ್ರು ಮತ್ತೆ ನನಗ್ ಮಾಡಿದ್ರೆ ಊಟ ಕೊಡ್ತಾರೆ ಅಂತ ಅನ್ಕೊಂಡ್ ಮತ್ತೆ ಹಂಗೆ ಮಾಡೋದು. ಇರ್ಲಿ ಸಾಕು. ಜಾಸ್ತಿ ನೀರಲ್ಲಿ ಸ್ವಿಮ್ ಮಾಡುತ್ತೆ. ಓಕೆ, ಯಾವಾಗ್ಲೂ ಒಂದ್ಸತಿ ಭೂಮಿ ಮೇಲೆ ಬಂದು ಮೊಟ್ಟೆ ಇಟ್ಟು ವಾಪಸ್ ತಿರ್ಗಾ ನೀರೊಳಗಡೆ ಹೋಗ್ಬಿಡುತ್ತೆ. ಯಾಕಂದ್ರೆ ಟರ್ಟಲ್ಸ್ಗೆ ಫ್ಲಿಪ್ಪರ್ಸ್ ಅಂತ ಹೇಳ್ತಾರೆ, ಆ ತರ ಕಾಲ್ಗಳಿರುತ್ತೆ, ಜಾಸ್ತಿ ದೂರ ನಡೆಯಕ್ ಆಗಲ್ಲ. ಆಯ್ತಾ, ಬಟ್ ಇದನ್ನ ಟೆರಾಪಿನ್ ಅಂತ ಹೇಳ್ತಾರೆ. ಟೆರಾಪಿನ್ ನೀವು ಅಬ್ಸರ್ವ್ ಮಾಡಿ, ಅದ್ರ ಕಾಲ್ ಬೆರಳು ಮಧ್ಯೆ ಸ್ಕಿನ್ ಇದೆ ಹೌದು ಅಲ್ವಾ, ಅದನ್ನ ವೆಬ್ಡ್ ಫೀಟ್ ಅಂತ ಹೇಳ್ತಾರೆ, ವೆಬ್ ಫೀಟ್. ಅದಕ್ಕೋಸ್ಕರ ಈ ಪ್ರಾಣಿ ಏನ್ ಮಾಡುತ್ತೆ, ನೀರಲ್ಲೂ ಸ್ವಿಮ್ ಮಾಡುತ್ತೆ, ಭೂಮಿ ಮೇಲೆ ಕೂಡ ನಡೆಯುತ್ತೆ. ಓಕೆ, ನಾನು ಇವಾಗ ಇದನ್ನ ಟಚ್ ಮಾಡ್ತಾ ಇದೀನಿ ಅಲ್ವಾ, ನಿಮ್ ಪ್ರಕಾರ ಇದಕ್ಕೆ ಫೀಲ್ ಆಗ್ತಿದೆ ಆಗ್ತಾ ಇಲ್ಲ? ಇಲ್ಲ ಸರ್, ಆಗ್ತಾ ಇಲ್ಲ. ಆಗ್ತದೆ. ಆಗ್ತದೆ ಅಲ್ವಾ? ಆಗ್ತಾ ಇಲ್ಲ. ಎಕ್ಸಾಕ್ಟ್ಲಿ ಯಾವ್ದೇ ಟೆರಾಪಿನ್, ಟರ್ಟಲ್, ಟಾರ್ಟಾಯ್ಸ್ ನೀವು ಹೋಗ್ಬಿಟ್ಟು ಬರೀ ಒಂದ್ ಬೆರಳಿಂದ ಈ ತರ ಮುಟ್ಟಿದ್ರೆ ಫೀಲ್ ಆಗುತ್ತೆ. ಓಕೆ, ಇದು ಗಟ್ಟಿ ಇದೆ ಅನ್ಬಿಟ್ಟು ನಾವು ಪ್ರೆಸ್ ಮಾಡಿ ನಾಕ್ ಮಾಡಿದ್ರೆ ಪೇನ್ ಆಗುತ್ತೆ ಎಲ್ಲ ಆಮೆಗಳಿಗೆ. ಓಕೆ, ಯಾಕಂದ್ರೆ ಈ ಶೆಲ್ ಈ ಬಾಡಿದೊಂದು ಪಾರ್ಟ್ ಅಲ್ವಾ, ಅದಕ್ಕೋಸ್ಕರ ಬಾಡಿಗೂ ಮತ್ತೆ ಶೆಲ್ಗೂ ಒಂದೊಂದು ನರನು ಕೂಡ ಅಟ್ಯಾಚ್ ಆಗಿರುತ್ತೆ. ಅದಕ್ಕೋಸ್ಕರ ಮುಟ್ಟಿಗೂ ಫೀಲ್ ಆಗುತ್ತೆ, ಸುಮ್ಮನೆ ನಾವು ನಾಕ್ ಮಾಡಿದ್ರು ಪೇನ್ ಆಗುತ್ತೆ. ಮತ್ತೆ ಯಾವುದೇ ಟಾರ್ಟಾಯ್ಸ್, ಟರ್ಟಲ್, ಟೆರಾಪಿನ್ಗಳಿಗೆ ಹಲ್ಲಿರಲ್ಲ, ಟೀತ್ ಇರಲ್ಲ. ಅದನ್ನ ಬೀಕ್ ಅಂತ ಹೇಳ್ತಾರೆ. ಬರ್ಡ್ಸ್ ಗೆಲ್ಲ ಯಾವ ತರ ಬೀಕ್ ಇರುತ್ತೆ ಗೊತ್ತಾ, ಕುಕ್ಕು ಅಂತ ಹೇಳ್ತಾರೆ. ಅದೇ ತರ ಬೀಕ್ ಲೇಯರ್ ಇದಕ್ಕೆ 2 ಲೇಯರ್ಸ್ ಇರುತ್ತೆ. ಆದ್ರೆ ಇದ್ರ ಬೀಕ್ ತುಂಬಾನೇ ಶಾರ್ಪ್. ಆಯ್ತಾ, ನಾವ್ ಯಾವತ್ತು ಎಲ್ಲೇ ಹೊರಗಡೆ ಹೋದಾಗ ಯಾವ್ದೇ ಅನಿಮಲ್ ಮುಟ್ಬೇಕಂದ್ರೆ ನಾವು ಡೈರೆಕ್ಟ್ ಆಗಿ ಹೋಗಿ ಅದ್ರ ಮುಖ, ಬಾಲ, ಕಾಲ್ಗಳನ್ನ ಮುಟ್ಟಕ್ ಹೋಗ್ಬಾರ್ದು. ಆಯ್ತಾ, ಓಕೆ, ನಾನು ಇದನ್ನ ಹತ್ರ ತರ್ತೀನಿ, ನೀವು ನಿಧಾನಕ್ಕೆ ಈ ತರ ಹಿಂದೆಯಿಂದ ಮುಟ್ಟಿ ಫೀಲ್ ಮಾಡಿ. ಮತ್ತೆ ಅದ್ರ ಮುಖ ಹತ್ರ ಅಬ್ಸರ್ವ್ ಮಾಡಿ, 2 ರೆಡ್ ಲೈನ್ಸ್ ಗಳಿದೆ ಆ ಕಡೆ ಈ ಕಡೆ. ಅಂದ್ರೆ ಅದಕ್ಕೆ ಇದ್ರ ಸ್ಪೀಶೀಸ್ ನ ರೆಡ್ ಇಯರ್ ಸ್ಲೈಡರ್ಸ್ ಅಂತ ಕರೀತಾರೆ. ಟೆರಾಪಿನ್ ಅಲ್ಲಿ ತುಂಬಾ ಸ್ಪೀಶೀಸ್ ಎಲ್ಲ ಬರುತ್ತೆ. ಓಕೆ, ಬಟ್ ಇದ್ರ ಸ್ಪೀಶೀಸ್ ನ ರೆಡ್ ಇಯರ್ ಸ್ಲೈಡರ್ಸ್ ಅಂತ ಹೇಳ್ತಾರೆ. ಮುಟ್ಟಾಯ್ತಾ? ನೆಕ್ಸ್ಟ್ ಗೋಟ್ ನೋಡೋಣ. ಈಗ ನಮ್ ತಲೆಯಲ್ಲಿ ಗಟ್ಟಿ ಇದೆ ಅಲ್ವಾ, ಇದು ಮುಟ್ಟಿದ್ರೆ ನಮ್ಗೆ ಟಚ್ ಆಗುತ್ತಾ ಇಲ್ವೋ? ಫೀಲ್ ಆಗುತ್ತಾ ಇಲ್ವಾ ಟಚ್ ಮಾಡಿದಾಗ? ಹಂಗೆ ಅದು ಮುಟ್ಟಿದ್ರು
ಸೊ ಇಲ್ಲಿ 2 ತರದ ಗೋಟ್ಸ್ ಇದೆ. ಸೊ ಒಂದು ಇಂಡಿಯನ್ ನೇಟಿವ್ ಗೋಟ್ ಮತ್ತೆ ಆಫ್ರಿಕನ್ ಪಿಗ್ಮಿ ಗೋಟ್. ಓಕೆ, ಸೊ ಅಲ್ಲಿ ಬ್ಲಾಕ್ ಒಂದಿದೆ ಅಲ್ವಾ, ಸೊ ಮತ್ತೆ ಇನ್ನೊಂದು ವೈಟ್ ಒಂದಿದೆ. ಸೊ ಅದು ಬಂದ್ಬಿಟ್ಟು ಇಂಡಿಯನ್ ನೇಟಿವ್ ಒಂದು ಸಾಲ್ಟ್ ಮತ್ತೆ ಪೆಪ್ಪರ್ ಅಂತ. ಮಿಕ್ಕಿದೆಲ್ಲ ಆಫ್ರಿಕನ್ ಪಿಗ್ಮಿ ಗೋಟ್ಸ್. ಪಿಗ್ಮಿ ಅಂದ್ರೆ ಸ್ವಲ್ಪ ಚಿಕ್ಕದಾಗೆ ಇರುತ್ತೆ, ತುಂಬಾ ದೊಡ್ಡ ಬೆಳೆಯೋದಿಲ್ಲ ಇದು. ಓಕೆ, ಸೊ ಇವಾಗ ಶೀಪ್ಗೆ ಮತ್ತೆ ಗೋಟ್ಗೆ ಏನ್ ವ್ಯತ್ಯಾಸ, ಮೇಕೆಗೂ ಕುರಿಗೂ ಏನ್ ವ್ಯತ್ಯಾಸ? ಟೇಸ್ಟ್ ಬೇರೆ. ಸೊ ಫಿಸಿಕಲಿ ಹೆಂಗ್ ಡಿಫ್ರೆನ್ಶಿಯೇಟ್ ಮಾಡ್ತೀರಾ? ಆಕ್ಚುಲಿ ಗೋಟ್ ಸ್ವಲ್ಪ ಶಾರ್ಟ್ ಇರುತ್ತೆ ಅನ್ಕೊಂತೀವಿ. ಕೆಲವೊಂದ್ಸತಿ ಕೆಲವೊಂದ್ ಬ್ರೀಡ್ ಅಲ್ಲಿ ಸೈಜ್ ಇಂದ ಡಿಫ್ರೆನ್ಶಿಯೇಟ್ ಮಾಡಕ್ ಆಗೋದಿಲ್ಲ. ಕೆಲವೊಂದ್ ಬ್ರೀಡ್ ಮಾಸಿವ್ ಆಗಿರುತ್ತೆ, ಕೆಲವೊಂದ್ ಬ್ರೀಡ್ ಸಣ್ಣಗಿರುತ್ತೆ. ಸೊ ಏನ್ ಡಿಫ್ರೆನ್ಸ್ ಮೇಜರ್ ಆಗಿ ಅಂತಂದ್ರೆ ಫರ್. ಸೊ ಶೀಪ್ಸ್ ಗೆ ಅವ್ರ ಮೈ ಮೇಲೆ ಇರುವಂತ ಕೂದಲು ತುಂಬಾ ದಪ್ಪಗಿರುತ್ತೆ, ಅಂದ್ರೆ ಥಿಕ್ ಕೋಟ್ ಆಫ್ ಫರ್ ಇರುತ್ತೆ, ಮತ್ತೆ ಆ ಕೂದಲು ಯಾವಾಗ್ಲೂ ಬೆಳಿತಾ ಇರುತ್ತೆ. ಬಟ್ ಈ ಗೋಟ್ಸ್ ಗೆ ಕೂದಲು ಅಷ್ಟೊಂದು ದಪ್ಪ ಇರೋದಿಲ್ಲ, ಸ್ವಲ್ಪ ಥಿನ್ ಕೋಟ್ ಆಫ್ ಫರ್ ಇರುತ್ತೆ. ಮತ್ತೆ ಇವರು ಊಟ ಮಾಡುವಂತ ವಿಧಾನ ಕೂಡ 2 ಡಿಫ್ರೆಂಟ್ ಆಗಿರುತ್ತೆ. ಸೊ ಯಾವ್ದಾದ್ರು ಅಬ್ಸರ್ವ್ ಮಾಡಿದೀರಾ ಇಲ್ವಾ? ಸೊ ಶೀಪ್ಸ್ ಏನ್ ಮಾಡ್ತಾರೆ ಅಂದ್ರೆ ತಲೆ ಕೆಳಗಡೆ ಹಾಕೊಂಡು ನೆಲದ ಮೇಲಿರೋ ಹುಲ್ನ ತಿಂತಾರೆ. ಅವ್ರನ್ನ ನಾವು ಗ್ರೇಸರ್ಸ್ ಅಂತ ಹೇಳ್ತೀವಿ. ಬಟ್ ಈ ಗೋಟ್ಸ್ ಏನ್ ಮಾಡ್ತಾರೆ, ಅವ್ರ ಹಿಂದೆ 2 ಕಾಲ್ ಮೇಲೆ ನಿಂತ್ಕೊಂಡು ಮರದ ಮೇಲಿರೋ ಎಲೆಗಳನ್ನ ತಿಂತಾರೆ. ಅವ್ರನ್ನ ನಾವು ಬ್ರೌಸರ್ಸ್ ಅಂತ ಹೇಳ್ತೀವಿ. ಸೊ ಇದು 2 ಮೇನ್ ಡಿಫ್ರೆನ್ಸ್. ಓಕೆನಾ? ಸೊ ಇವಾಗೆಲ್ಲ ಒಳಗಡೆ ಹೋಗೋಣ. ಎಲ್ಲ ಗೋಟ್ಸ್ ಕೂಡ ತುಂಬಾ ಫ್ರೆಂಡ್ಲಿ ಆಗಿದೆ. ನೀವ್ ಯಾವ್ದೇ ಗೋಟ್ಸ್ ನ ಕೂಡ ಎತ್ತೋಕ್ ಆಗೋದಿಲ್ಲ, ಯಾಕಂದ್ರೆ ಅವ್ರಿಗೆ ತುಂಬಾ ಸೆನ್ಸಿಟಿವ್ ಸ್ಟಮಕ್ ಇರುತ್ತೆ. ಸೊ ಬಾಡಿ ಮಾತ್ರ ಮುಟ್ಟಬಹುದು, ಮುಖ ಆಗ್ಲಿ ಕೊಂಬುಗಳನ್ನಾಗ್ಲಿ ಮುಟ್ಟಕ್ ಹೋಗ್ಬೋದು. ಓಕೆನಾ? ಒಳಗಡೆ ಹೋಗೋಕ್ಕಿಂತ ಮುಂಚೆ ಬೇಬಿ ಗೋಟ್ಸ್ ಏನಂತ ಕರೀತಾರೆ? ಮರಿ had a little ಬೇಬಿ ಶೀಪ್ಸ್ ನ ಲ್ಯಾಂಬ್ ಅಂತ, ಗೋಟ್ಸ್ ನ ಕಿಡ್ ಅಂತ ಹೇಳ್ತಾರೆ. ಅಂತಂದ್ರೆ ಕಿಡ್ಗೆ ಮರಿ ಹಾಕೋ ಅಂತ ಹೇಳ್ತಾರೆ. ಬಟ್ ಐ ಆಮ್ ನಾಟ್ ಕಿಡಿಂಗ್. ಓಕೆ, ಇಲ್ಲಿ ಇರೋದೆಲ್ಲ ಗೋಟ್ ಶೀಪ್ಸ್ ಇದೆ. ಹೌದು. ಅದು ಯಾರು ನಮ್ ಮರಿ ಅಲ್ಲದಾವು ಇಲ್ಲೊಂದ್ ಬೇಕ್ರೆ. ಕತ್ತಿರಿ ದೊಡ್ಡ ಮುಟ್ಟಣ ಇಲ್ಲಿದ್ದ ಬಂದು ಯಾವುದು ಭಯಾಗತ್ತಿತ್ತು. ಫಿಶಸ್ ಬಗ್ಗೆ. ಸೊ ಇಲ್ಲಿಗೆ ಆಲ್ಸೋ ಮುಗಿತು ಪಾರ್ಟ್ 1. ಸೊ ನೀವು ನೆಕ್ಸ್ಟ್ ಮುಂದೆ ಕಂಟಿನ್ಯೂ ಮಾಡ್ಬೇಕಾದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡಿ. ಪಾರ್ಟ್ 2 ಅಷ್ಟೇ ಬೇಗ ಬರುತ್ತೆ. ಬಾಯ್.